ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಯಾರು ಅತಿರೇಕಿಗಳು ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿತ್ತು. ಯಾಕಂದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಾ ಇದ್ರು. ಬಟ್ ಅಸಲಿ ವಿಲನ್ ಯಾರು ಈ ಪ್ರಕರಣದಲ್ಲಿ? ಆಮೇಲೆ ಸಾರ್ವಜನಿಕವಾಗಿ ಕರ್ನಾಟಕ ರಾಜಕಾರಣದಲ್ಲಿ ಇಷ್ಟು ವರ್ಸ್ಟ್ ಗನ್ ಕಲ್ಚರ್ನು ನೋಡಿರ್ಲಿಲ್ಲ ಜನ. ಆಮೇಲೆ ಇಷ್ಟು ವರ್ಷಾಗಿ ಒಂದು ಬ್ಯಾನರ್ ವಿಚಾರಕ್ಕೆ ರಂಪ ರಾಮಾಯಣ ಮಾಡಿದ್ದನ್ನು ಜನ ನೋಡಿರಲಿಲ್ಲ. ಹೀಗಾಗಿ ಜನರಿಗೆ ಉತ್ತರ ಬೇಕು. ಯಾರು ನಿಜವಾಗ್ಲೂ ತಪ್ಪಿದೆ, ಯಾರ್ಯಾರ್ದು ತಪ್ಪು ಯಾವ್ಯಾವ ಹಂತದಲ್ಲಿದೆ ಅಂತ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಬಳ್ಳಾರಿಯ ರಕ್ತದಾಹದ ಮುಂಚಿನ ಸ್ಟೋರಿ, ಪ್ರೀಕ್ವೆಲ್ ಇದು, ಪ್ರೀಕ್ವೆಲ್. ಫೈರಿಂಗು ಮುನ್ನ ನಡೆದ ಪ್ರತಿಭಟನೆಯ ವಿಡಿಯೋ ವೈರಲ್ ಆಗಿದೆ. ರಸ್ತೆಗೆ ಹಾಕಿದ್ದ ಬ್ಯಾನರ್ ಅನ್ನ ಜನಾರ್ದನ ರೆಡ್ಡಿ ಬೆಂಬಲಿಗರು ತೆರವು ಮಾಡಿದ್ರು. ಬ್ಯಾನರ್ ತೆಗಿಬೇಡಿ ಅಂತ ಭರತ್ ರೆಡ್ಡಿ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡಿದ್ರು. ಇದು ನಿಮಗೆ ಗೊತ್ತಿರೋ ವಿಚಾರ. ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ರೆಡ್ಡಿ ಮನೆ ಮುಂಭಾಗದ ರಸ್ತೆಯಲ್ಲಿ ಪ್ರತಿಭಟನೆ ಆಯಿತು. ಅವರಿನ್ನು ಸಿನಿಮಾ ಸ್ಟೈಲಲ್ಲಿ ಬಂದು ಚೇರ್ ಹಾಕೊಂಡು ಕೂತ್ಕೊಂಡ್ರು ಅಂತೆಲ್ಲ ವಿಚಾರಗಳಿದಾವೆ, ಅದನ್ನ ಪಕ್ಕಕ್ಕಿಡೋಣ. ಬಟ್ ಅತಿರೇಕಿಗಳು ಎರಡೂ ಕಡೆಯಲ್ಲಿ ಇದ್ರು. ಪರಸ್ಪರ ತಳ್ಳಾಟ, ನೂಕಾಟ, ಒಂದು ಬ್ಯಾನರ್ ವಿಚಾರಕ್ಕೆ ಯಾವ ಪರಿಯ ದ್ವೇಷ, ಯಾವ ಪರಿಯ ಜಿದ್ದು, ಯಾವ ಪರಿ ನನ್ನ ಕೈ ಮೇಲಾಗಬೇಕು, ನಾನಂದ್ರೆ ಯಾರು ಗೊತ್ತಾ, ನಾನ್ ದೊಡ್ಡ ಲಾರ್ಡ್ ಲಬಕ್ದಾಸ್ ಅಂತ ಹೇಳ್ಕೊಳ್ಳುವಂತಹ ಪ್ರಯತ್ನ ಹೇಗಾಗಿತ್ತು ಎರಡೂ ಕಡೆಯಿಂದ, ಡೀಟೇಲ್ಸ್ ನಾವು ತೋರಿಸ್ತೀವಿ. ವಿಜುವಲ್ ನೋಡ್ಬಿಡೋಣ ಫಸ್ಟ್. ರೋಷಾವೇಶವನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ಪರಿಯ ರೋಷಾವೇಶ, ಯಾವ ಪರಿಯ ಜಿದ್ದು. ನಾವೇನ್ ಕಡಿಮೆ ಇಲ್ಲ, ನಮ್ಮ ಹತ್ರ ದೊಣ್ಣೆ ಇದೆ, ನಮ್ಮ ಹತ್ರ ಗನ್ನು ಇದೆ, ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಬಿಹಾರನೇ ನಾಚಿಸ್ಕೊಳ್ಬೇಕು. ಬಿಹಾರನೇ ನಮ್ಮ ರಾಜ್ಯವನ್ನು ನೋಡ್ಬಿಟ್ಟು, ಈ ಕಲ್ಚರ್ ನೋಡ್ಬಿಟ್ಟು, ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ನಡೀತಾ ಇತ್ತಲ್ಲ ಇವೆಲ್ಲ ಅಂತ ಅನ್ಕೊಳ್ಬೇಕು ಅಲ್ಲಿನ ಜನ. ಈಗ ಏನೇ ಇನ್ಸಿಡೆಂಟ್ ಆದ್ರೂ ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಅಂತ ಸುದ್ದಿ ಆಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗೋದು ಕರ್ನಾಟಕದ ಮಾನದ ವಿಚಾರದಲ್ಲಿ. ಕರ್ನಾಟಕದ ಮಾನ, ಕರ್ನಾಟಕದ ಪೊಲಿಟಿಕಲ್ ಕಲ್ಚರ್ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಸುದ್ದಿ ಆಗುತ್ತೆ. ಆಸ್ಪದ ಕೊಟ್ಟವ್ರು ಇವರೇ. ಕಾರ್ಯಕರ್ತರ ರೋಷಾವೇಶವನ್ನು ನೋಡ್ತಾ ಇದ್ದೀರಾ ನೀವು. ಆಮೇಲೆ ಒಂದ್ ಕಡೆಗೆ ಆ ಗನ್ಮ್ಯಾನ್ಗಳು ಎಲ್ಲೆಲ್ಲಿದ್ರು, ಯಾವ್ಯಾವ ಹಂತದಲ್ಲಿ ಚದುರಿದ್ರು, ಆ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಇದ್ರಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಂಬರೀಶ್. ಪ್ರತಿ ವಿಜುವಲ್ ಕೂಡ ಹೇಳ್ತಾ ಇರೋದು ಒಂದೇ, ಪ್ರಚೋದನೆ, ಅದಕ್ಕೆ ತಕ್ಕಂತಹ ಪ್ರತಿಕ್ರಿಯೆ ಎರಡೂ ಕಡೆಯಲ್ಲಿತ್ತು. ಇಬ್ರಲ್ಲಿ ಯಾರಿಗೂ ಕೂಡ ಒಂದ್ ಕಿಂಚಿತ್ತು ವಿಕ್ಟಿಮ್ ಕಾರ್ಡನ್ನ ಪ್ಲೇ ಮಾಡೋ ಅರ್ಹತೆನೇ ಉಳಿದಿಲ್ಲ. ಕರೆಕ್ಟಾಗಿ ತನಿಖೆ ಆದರೆ ನಾಯಕರುಗಳು ಕೂಡ ಒಳಗೆ ಹೋಗಬೇಕು ಅನ್ನೋದನ್ನು ತೋರಿಸ್ತಾ ಇದೆ ಈ ವಿಜುವಲ್ಸು. 100% ಮಮತಾ, ಒಂದು ವೇಳೆ ಇಡೀ ಬಳ್ಳಾರಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬ್ಯಾನರ್ಗಳನ್ನು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಹಾಕಿದ್ರು ಅಂದರೆ ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗದ ರಸ್ತೆಯಲ್ಲಿ ಹಾಕದೇ ಇದ್ದಿದ್ರೆ ಅಲ್ಲೂ ಕೂಡ ಏನೂ ಸಮಸ್ಯೆ ಆಗ್ತಿರ್ಲಿಲ್ಲ. ಮತ್ತೊಂದು ಕಡೆಗೆ ಅಲ್ಲಿ ಬ್ಯಾನರ್ಗಳನ್ನು ಹಾಕಿದ್ರು, ಎಲ್ಲ ಕಡೆ ಹಾಕಿದಂತೆ ಇಲ್ಲೂ ಕೂಡ ಬ್ಯಾನರ್ಗಳನ್ನ ಹಾಕಿದ್ರು. ಆದರೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗುವ ರಸ್ತೆಯಲ್ಲೆಲ್ಲ ಬದಲಾಗಿ ಪಕ್ಕದಲ್ಲಿ ಹಾಕಿದ್ರು, ಅವ್ರಿಗೂ ಕೂಡ ಯಾವುದೇ ಸಮಸ್ಯೆ ಇರ್ತಿರ್ಲಿಲ್ಲ.
ಎಲ್ಲಾ ಕಡೆಗಳಲ್ಲಿ ಹಾಕಿದ್ರು ಒಂದು ಒಳ್ಳೆ ಕಾರ್ಯಕ್ರಮನ ಮಾಡ್ತಿದ್ರೆ ಮಾಡ್ಲಿ ಬಿಡಿ, ಇನ್ನೊಂದೆರಡು ದಿನ ಬಿಟ್ಟು ಆಮೇಲೆ ತೆಗಿತಾರೆ ಅನ್ನುವಂತ ಸೌಜನ್ಯತೆಯನ್ನ ಜನಾರ್ದನ್ ರೆಡ್ಡಿ ಅವರು ತೋರಿಸಿದ್ರೆ ಅದು ಅಲ್ಲಿಯೂ ಕೂಡ ಸುಮ್ಮನೆ ಇರಬಹುದಾಗಿತ್ತು. ಆದ್ರೆ ಇಬ್ಬರಿಗೂ ಕೂಡ ಪ್ರತಿಷ್ಠೆ. ಒಂದ್ ಕಡೆಗೆ ನನ್ನ ಮನೆ ಮುಂದೆ ಬ್ಯಾನರ್ ಹಾಕಿದ್ರು ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ ಅವರಿಗಾದ್ರೆ, ಹಾಕಿದ್ದಂತ ಬ್ಯಾನರ್ನ ಕಿತ್ತೆಸೆದ್ರು ಅನ್ನುವಂಥದ್ದು ನಾರಾ ಭರತ್ ರೆಡ್ಡಿ ಅವರಿಗೆ. ಹೀಗಾಗಿ ಎರಡೂ ಕಡೆಯವರು ಸಹಿತ ಬ್ಯಾನರ್ ವಿಚಾರವನ್ನ ಮುಂದಿಟ್ಕೊಂಡು ಒಂದು ರೀತಿಯ ದೊಡ್ಡ ಮಟ್ಟದ ಗಲಭೆಗೆ ಕಾರಣರಾಗ್ತಾರೆ. ಅಂದ್ರೆ ನಾನ್ ಮೇಲ ನೀನ್ ಮೇಲ ಅನ್ನುವಂಥ ರೀತಿಯಲ್ಲಿ ಈ ಮೊದಲಿನಿಂದಲೂ ಕೂಡ ಬಳ್ಳಾರಿ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನೇ ಇರಬೇಕು ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಇದೆ, ಅದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಇಲ್ಲಿ ಒಂದು ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಆರಂಭವಾದ ಗಲಾಟೆ ಬಹು ದೊಡ್ಡ ಮಟ್ಟದಲ್ಲಿ ಸಾಗುತ್ತೆ, ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಇರುತ್ತೆ. ಆಗ ಯಾವಾಗ ದೊಡ್ಡ ದೊಡ್ಡ ನಾಯಕರುಗಳು ಗಲಾಟೆಗೆ ಎಂಟ್ರಿ ಆಗ್ತಾರೆ ಆಗ್ನಿಂದ ಮತ್ತೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಅದಾದ್ಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳು ಕೂಡ ಜಮಾವಣೆ ಆಗ್ತಾರೆ. ಅದರಲ್ಲಿ ಯಾರು ಕೂಡ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಎಲ್ಲಾ ನಾಯಕರುಗಳು ಕೂಡ ಅದರಲ್ಲಿ ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಆರಂಭದಲ್ಲಿ ಬ್ಯಾನರ್ ಕಿತ್ತದಂತ ಸಂದರ್ಭದಲ್ಲಿ ಬಂದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ್ಮೇಲೆ ಅದೇ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲೇ ಪ್ರತಿಭಟನೆಗೆ ಕೂರ್ತಾರೆ. ಅಂದ್ರೆ ಏನು ಕಿತ್ತಾಕಿರ್ತಕ್ಕಂಥ ಬ್ಯಾನರ್ಗಳನ್ನು ಮತ್ತೆ ಇಲ್ಲಿ ಅಳವಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ ಸ್ವತಃ ಸೋಮಶೇಖರ್ ರೆಡ್ಡಿ ಅವರು ಸಹಿತ ಅವರು ಒಂದು ಗುಂಪನ್ನು ಕಟ್ಕೊಂಡು ಆ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾಗ ಇಬ್ಬರ ಮಧ್ಯನೂ ಕೂಡ ವಾಗ್ವಾದ ನಡೆಯುತ್ತೆ, ಅಲ್ಲಿಯೂ ಕೂಡ ಸಾಕಷ್ಟು ಗಲಾಟೆ ಆಗುತ್ತೆ. ಅದಾದ್ಮೇಲೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಶ್ರೀರಾಮುಲು ಅವರು ಕೂಡ ಬರ್ತಾರೆ. ಇಬ್ಬರು ನಾಯಕರುಗಳಿಗೆ ಬರ್ದೇನೆ ಪೊಲೀಸರಿಗೆ ಹೇಳಿ ಪೊಲೀಸರ ಮೂಲಕ ಈ ಒಂದು ಪರಿಸ್ಥಿತಿನ ತಿಳಿಗೊಳಿಸಬಹುದಾಗಿತ್ತು. ಆದ್ರೆ ಇಬ್ಬರು ದೊಡ್ಡ ದೊಡ್ಡ ನಾಯಕರುಗಳೇ ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಇಬ್ಬರು ಕೂಡ ಮಾಜಿ ಸಚಿವರಾಗಿದ್ದು ಅಂತರೂ ಬಹುಶಃ ಅವರು ಕೂಡ ಇದನ್ನ ಅರ್ಥಕೊಳ್ಬೇಕಾಗಿತ್ತು. ಯಾರು ಕಾಂಗ್ರೆಸ್ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡ್ತಿದ್ರು ಅದನ್ನ ಪರಿಸ್ಥಿತಿ ತಿಳಿಗೊಳಿಸಿ ಏನಿದೆ ನೀವು ಕಂಟ್ರೋಲಿಗೆ ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನ ಪೊಲೀಸರುಗಳಿಂದ ವಾಪಸ್ ಕಳಿಸಬೇಕಾಗಿತ್ತು. ಆದ್ರೆ ಆ ಕೆಲಸನ ಅವ್ರು ಮಾಡಲಿಲ್ಲ. ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತು, ಗಾಳಿಯಲ್ಲಿ ಗುಂಡಾರಿಸುವಂತ ಕೆಲಸ ಆಯ್ತು, ಅದ್ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಯ್ತು. ಅದಾದ್ಮೇಲೆ ನಾರಾ ಭರತ್ ರೆಡ್ಡಿ ಅವರು ಕೂಡ ತೀರಾ ಅವಿರಾವೇಶದಿಂದ ಸ್ಥಳಕ್ಕೆ ಬರ್ತಾರೆ. ಅಲ್ಲಿಯೂ ಕೂಡ ಅವರು ಒಂದಿಷ್ಟು ಜನರನ್ನ ಕರೆದುಕೊಂಡು ಬರ್ತಾರೆ. ಹೀಗಾಗಿ ಎರಡೂ ಕಡೆಯಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಯ್ತು, ಗಲಭೆ ಆಯ್ತು. ಇದು ಬಿಹಾರವನ್ನು ಕೂಡ ನಾಚಿಸುವಂತ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಗಬಾರ್ದಾಗಿತ್ತು ಆ ರೀತಿ ಘಟನೆ ಆಗ್ಲಿಕ್ಕೆ ಎರಡೂ ಪಕ್ಷಗಳ ನಾಯಕರುಗಳ ಪ್ರಮುಖ ಕಾರಣ. ಮಮತಾ, ಅಂಬರೀಶ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ.